ಇವತ್ತು ನಮ್ಮ ಮುಳಬಾಗಲು TIPSMS ಸೊಸೈಟಿ ವಾರ್ಷಿಕ ಮಹಾಸಭೆ ನಡೀತು. ಮಹಾಸಭೆಯಲ್ಲಿ ಇವತ್ತೆಲ್ಲ ನಾವು ಕುತ್ಕೊಂಡು ಮಾತಾಡಿದೀವಿ. ಮೊದಲು ಏನು ನಮ್ಮ 3 ವರ್ಷಗಳ ಹಿಂದ್ಗಡೆ ನಮ್ಮ ಸೊಸೈಟಿಗೆ ನಾನು ಅಧ್ಯಕ್ಷನಾದಾಗ ಆ ಟೈಮಲ್ಲಿ ಸೊಸೈಟಿನಲ್ಲಿ ಒಂದು 47 ಲಕ್ಷ ಟ್ರಾನ್ಸಾಕ್ಷನ್ ಇತ್ತು. ಇವತ್ತು ಅದು 3 ಕೋಟಿಗೆ ಟ್ರಾನ್ಸಾಕ್ಷನ್ ಆಗಿದೆ ವರ್ಷಕ್ಕೆ. ಆಮೇಲೆ ಆವಾಗ ನಾವು ಒಂದು 140-150 ಟನ್ನು ಮಾರ್ತಾ ಇದ್ವಿ. ಇವತ್ತು 900 ಟನ್ ಗೊಬ್ಬರವನ್ನ ನಾವು ಮಾರ್ತಾ ಇದೀವಿ. ಇವತ್ತು ಗೊಬ್ಬರನೇ ಅಲ್ಲ, ಅದಕ್ಕೆ ಫರ್ಟಿಲೈಸರ್ಸ್ ಬಿಟ್ಟು ಆಮೇಲೆ ಪೆಸ್ಟಿಸೈಡ್ಸ್ ಕೊಡ್ತಾ ಇದೀವಿ, ಆಮೇಲೆ ಸ್ಟೇಷನರಿ ಕೊಡ್ತಾ ಇದೀವಿ, ಆಮೇಲೆ ಡ್ರಿಪ್ ಈ ತರದ್ದು ಡ್ರಿಪ್ಗೆ ಸಂಬಂಧಪಟ್ಟಿದ್ದು ಅದನ್ನು ಕೊಡ್ತಾ ಇದೀವಿ. ಎಲ್ಲ ಗೊಬ್ಬರಗಳು ಮೊದಲಿದ್ದು ಒಂದೇ ಒಂದು ಏಜೆನ್ಸಿ ಇತ್ತು, ಇವಾಗ ಎಲ್ಲ ಏಜೆನ್ಸಿಗಳು ಇಟ್ಕೊಂಡು ಎಲ್ಲವನ್ನು ಗೊಬ್ಬರ ರೈತರಿಗೆ ಇವಾಗ ನೀವು ನೋಡ್ತಾ ಇರ್ಬೋದು, ಪತ್ರಕರ್ತರು ನೋಡ್ತಾ ಇರ್ಬೋದು, ಸಫಿಶಿಯೆಂಟ್ ಆಗಿ ನಾವು ಗೊಬ್ಬರವನ್ನ ಆದಷ್ಟು ಮಟ್ಟಿಗೆ ಜನಗಳಿಗೆ ರೈತರಿಗೆ ಕೊಡ್ತಾ ಇದೀವಿ. ನಮ್ಮ ಮಹಾಸಭೆಯಲ್ಲಿ ಮುಖ್ಯವಾಗಿ ಹೇಳ್ಬೇಕಂತಂದ್ರೆ ಇವತ್ತು ಯಾರೇ ಆಗ್ಲಿ ಒಂದು ರೈತರು ಯಾವುದೇ ಒಂದು ಆರೋಪವನ್ನು ಮಾಡಿಲ್ಲ ಇಲ್ಲಿ ನಮ್ಮ ಮೇಲೆ. ಯಾಕಂತ ಹೇಳಿದ್ರೆ ನಮ್ಮ ಡೈರೆಕ್ಟರ್ಸ್ ಆಗ್ಬೋದು, ನಾವೆಲ್ಲ ಡೈರೆಕ್ಟರ್ಸ್ ನಾನು ಸೇರ್ಕೊಂಡು ನಮ್ಮ ಅಫಿಷಿಯಲ್ಸ್ ಸೇರ್ಕೊಂಡು ತುಂಬಾ ನಿಯತ್ತಾಗಿ ಸಿಸ್ಟಮ್ಯಾಟಿಕ್ ಆಗಿ ಪದ್ಧತಿಯಾಗಿ ನಾವು ಸೊಸೈಟಿಯನ್ನ ನಡ್ಸ್ಕೊಂಡು ಹೋಗ್ತಾ ಇದೀವಿ. ಅದಕ್ಕೆ ಇವತ್ತು ಮಹಾಸಭೆಯಲ್ಲಿ ಯಾರು ಏನು ಮಾತಾಡದೆ ಸೈಲೆಂಟ್ ಆಗಿ ಕರೆಕ್ಟ್ ಆಗಿದೆ ಅಂದ್ರು. ನಾವು ಈ ವರ್ಷ ಲಾಭನೂ 18 ಲಕ್ಷ ಲಾಭದಲ್ಲಿದ್ದೀವಿ. ಅದು ಬಿಟ್ಟು ನಾವು ಮುನ್ಸಿಪಾಲಿಟಿಗೆ ಟ್ಯಾಕ್ಸ್ ಎಷ್ಟೋ ವರ್ಷಗಳಿಂದ ಫ್ರೀ ಬ್ಯಾಲೆನ್ಸ್ ಇರೋದನ್ನ 27 ಲಕ್ಷವನ್ನ ಕಟ್ಟಿದೀವಿ. ಆ 27 ಲಕ್ಷನು ಇದ್ದಿದ್ರೆ ನಮಗೆ ಟ್ಯಾಕ್ಸ್ ಕಟ್ಟದೆ ಲಾಭಾಂಶದಲ್ಲಿ ಅದು ನಮ್ಗೆಲ್ಲೋ ಹೋಗ್ತಾ ಇತ್ತು. ಲಾಭಾಂಶ 40 ಲಕ್ಷವರೆಗೂ ಬರ್ತಾ ಇತ್ತು. ಅದರಿಂದ ಹೊಸ ಬಿಲ್ಡಿಂಗ್ ಒಂದು ಕಟ್ಟೋದಕ್ಕೆ ಇವಾಗೆಲ್ಲ ಹಳೇದು ಡೆವಲಪ್ ಮಾಡಿ ಹೊಸ ಬಿಲ್ಡಿಂಗ್ ಕಟ್ಟೋದಕ್ಕೆ ನೆಕ್ಸ್ಟ್ ಮಂತ್ ಅಲ್ಲಿ ಅದನ್ನ ಅಥವಾ ನೆಕ್ಸ್ಟ್ ಮಂತ್ ಅಲ್ಲಿ ಸ್ಟಾರ್ಟ್ ಮಾಡ್ತೀವಿ. ಬಿಲ್ಡಿಂಗ್ ಎಲ್ಲ ಪ್ರೋಸೆಸ್ ಅಲ್ಲಿ ಇದೆ, ಡಾಕ್ಯುಮೆಂಟೇಶನ್ ಪ್ಲಸ್ ಇಂಜಿನಿಯರಿಂಗ್ ಪ್ಲಾನಿಂಗ್ಸ್ ಎಲ್ಲ ಪ್ರೋಸೆಸ್ ಅಲ್ಲಿ ಇದೆ. ಅದು ನೆಕ್ಸ್ಟ್ ನಮ್ದು GBM ಮಾಡುವ ಸಂದರ್ಭಕ್ಕೆ 75 ವರ್ಷ ಪೂರ್ತಿ ಆಗುತ್ತೆ. ನಮ್ದು ಯಾವುದು ನಮ್ಮ ಮುಳಬಾಗಲು ಸೊಸೈಟಿ ಸ್ಥಾಪನೆ ಆಗಿ 75 ವರ್ಷಗಳ ಪೂರ್ಣ ಆಗ್ತಾ ಇದೆ. ಆದ್ರಿಂದ ಆ ಸಂದರ್ಭದಲ್ಲಿ ಅತಿ ಹೆಚ್ಚಾಗಿ ನಾವಿನ್ನ ಒಳ್ಳೆ ಪ್ರಾಜೆಕ್ಟ್ಸ್ ಅನ್ನ ಮಾಡಿ ರೈತರಿಗೋಸ್ಕರ ಮಾಡುವಂತ ಕೆಲಸವನ್ನು ಮಾಡಿ ಅವತ್ತು ಅದ್ದೂರಿಯಾಗಿ ಚೆನ್ನಾಗಿ ಒಳ್ಳೆ 75 ವರ್ಷಗಳು ನಮ್ಮ MV ಕೃಷ್ಣಪ್ಪನವರು ಸ್ಥಾಪನೆ ಮಾಡಿರುವಂತದ್ದು. MV ಕೃಷ್ಣಪ್ಪನವರು, ನಮ್ಮ ಆಲಂಗೂರು ಸೀನಣ್ಣವರು, ಬೀರೇಗೌಡರು, ನಮ್ಮ ನಂಗ್ಲಿ ಮುನಿಯಪ್ಪನವರು ಇಂಥವರೆಲ್ಲ ಇದ್ದಾಗ ಇದನ್ನೆಲ್ಲ ರಾಮೇಗೌಡರು, JM ರೆಡ್ಡಿ ಅವರು, ಉಗಿನ್ ರಾಮೇಗೌಡರು ಇವರೆಲ್ಲ ಸೇರಿ ಇದನ್ನ ಮಾಡಿ ಕಾಪಾಡ್ಕೊಂಡು ಬಂದಿರುವಂತ ಒಂದು ಆಸ್ತಿ TIPSMS. ಅದರಿಂದ ಇದನ್ನ ಅವ್ರ ಹೆಸರುಗಳೆಲ್ಲ ನಿಲ್ಲಿಸಬೇಕು ಅನ್ನೋ ಒಂದು ಉದ್ದೇಶದಿಂದ ನಾವು ವಜ್ರ ಮಹೋತ್ಸವ ಅಂತ ನೆಕ್ಸ್ಟ್ ಏನು 75 ವರ್ಷಗಳಿಗೆ ವಜ್ರ ಮಹೋತ್ಸವ ಮಾಡಬೇಕು. ನೆಕ್ಸ್ಟ್ ಇಯರ್ GBM ಅಲ್ಲಿ ಖಂಡಿತವಾಗ್ಲೂ ಮಾಡಿ ರೈತರಿಗೆ ಒಳ್ಳೆ ಸುದ್ದಿಯನ್ನ ಕೊಡ್ತೀವಿ.